ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ನಮ್ಮ ಮನೆ ಅಡುಗೆ. ಇವತ್ತು ನಾನು ನಿಮಗೆ ಮಾದ್ಲಿ ಮಾಡೋದು ಹೇಗಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಹೇಗೆ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಇದನ್ನು ನೀವು ಟೂರ್ಗೆ ಹೋದಾಗ, ಆಮೇಲೆ ಎಲ್ಲಾದರೂ ನೀವು ದೂರ ಪ್ರವಾಸ ಇರುತ್ತೆ ನೋಡಿ, 2 ದಿನ 3 ದಿನ ಇರುತ್ತಲ್ವ, ಆ ಟೈಮಲ್ಲಿ ಇದು ನಿಮ್ಮ ಜೊತೆಲಿ ತೊಗೊಂಡು ಹೋಗಿದರೆ ಕೆಡೋದಿಲ್ಲ. 2-3 ದಿನ ಇಟ್ಕೊಂಡ್ಬಿಟ್ಟು ನೀವು ತಿನ್ಕೋಬೋದು ಇದನ್ನು. ಇದಕ್ಕೆ ಮಾದ್ಲಿ ಅಂತ ಹೇಳ್ತಾರೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ. ಇದು ಸೋಂಪು, ಇದು ಗಸಗಸೆ, ಆಮೇಲೆ ಇಲೈಚಿ ಮತ್ತು ಬೆಲ್ಲ. ಆಮೇಲೆ ನಾನು ಫ್ರೆಶ್ ಆಗಿ ಚಪಾತಿ ಮಾಡ್ಕೊಂಡ್ಬಿಟ್ಟು ಇದನ್ನು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾನೀಗ ಫಸ್ಟು ಮಿಕ್ಸರ್ಗೆ ಹಾಕ್ತೀನಿ, ಆಮೇಲೆ ಇದನ್ನು ನಿಮಗೆ ಹೇಗೆ ಮಿಕ್ಸ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ನೋಡಿ, ಈಗ ಇದರಲ್ಲಿ ಮಿಕ್ಸರಲ್ಲಿ ಎಷ್ಟು ಚಪಾತಿ ಹಾಕಿದ್ದೀನಿ. ಈಗ ಒಂದು 3-4 ಚಪಾತಿ ಇದೆ ಇದು. ಇದು ಈಗ ಈ ಥರ ಆಗಿದೆ ನೋಡಿ, ಈ ಥರ ಆಗಿದೆ ನೋಡಿ. ಈ ಥರ ಆಗಿದೆ. ಇದರಲ್ಲಿ ಈ ಥರ ಹಾಕಿಬಿಟ್ಟು ನೋಡಿ, ಈ ಥರ ಆಗಿದೆ. ಇನ್ನೊಂದು ಸ್ವಲ್ಪ ಮಾಡ್ಕೊಂಡಿರ್ತೀನಿ ನಾನು. ನೋಡಿ, ನೆಕ್ಸ್ಟ್ ಮಾಡ್ಕೊಂಡಿದ್ದೀನಿ ಈಗ. ನಾನು ಬೆಲ್ಲ ಎಷ್ಟು ತೊಗೊಂಡಿದ್ದೀನಿ, ನೀವು ರುಚಿಗೆ ತಕ್ಕಷ್ಟು ಬೆಲ್ಲ ತೊಗೋಬೋದು. ನೀವು ಚಪಾತಿ ಎಷ್ಟು ತೊಗೊಂಡಿರ್ತೀವಿ ನೋಡಿಬಿಟ್ಟು ಅದಕ್ಕೆ ತಕ್ಕ ಹಾಗೆ ನೀವು ಬೆಲ್ಲನ ತೊಗೋಬೇಕಾಗುತ್ತೆ. ನೀವು 7-8 ಚಪಾತಿ ಮಾಡ್ಕೊಂಡಿದ್ರೆ ಸ್ವಲ್ಪ ಜಾಸ್ತಿ ಬೆಲ್ಲ ತೊಗೋಬೇಕಾಗುತ್ತೆ. ರುಚಿ ಕಡಿಮೆ ತಿಂತಾಯಿದ್ರೆ ಕಡಿಮೆ ಬೆಲ್ಲ ತೊಗೋಬೇಕಾಗುತ್ತೆ. ನೀವು ನೋಡಿಬಿಟ್ಟು ಬೆಲ್ಲವನ್ನು ತೊಗೋಬೇಕಾಗುತ್ತೆ. ನಾನು ಬೆಲ್ಲ ಸ್ವಲ್ಪ ಮಿಕ್ಸರ್ಗೆ ಹಾಕಿದ್ದೀನಿ, ಯಾಕಂದರೆ ಸ್ವಲ್ಪ ದಪ್ಪ ಇತ್ತಲ್ವ, ಇದಕ್ಕೆ ಮಿಕ್ಸ್ ಆಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಿಕ್ಸಿಗೆ ಹಾಕಿದ್ದೀನಿ. ನೋಡಿ, ಬೆಲ್ಲ ಕೂಡ ಈ ಥರ ಆಗಿದೆ, ಸಕ್ಕರೆ ಥರನೇ ಆಗಿದೆ. ಇನ್ನು ಏನದು ಚಪಾತಿ ಚಿಕ್ಕದಾಗಿ ಮಾಡ್ಕೊಂಡಿದ್ದಲ್ವ, ಪುಡಿಯಾಗಿ ಮಾಡ್ಕೊಂಡಿದ್ದಲ್ಲ ಚಪಾತಿದು, ಅದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನೀಗ ಬೆಲ್ಲ. ನೋಡಿ, ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಬೇರೆ ಮಿಕ್ಸಿ ತೊಗೊಂಡ್ಬಿಟ್ಟು ಇದರಲ್ಲಿ ಇಲೈಚಿ ತೊಗೊಂಡಿದ್ದಲ್ವ, ಇಲೈಚಿ, ಆಮೇಲೆ ಗಸಗಸೆ, ಸೋಂಪು ಸ್ವಲ್ಪ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಯಾಕಂದರೆ ಸೋಂಪು ಬಾಯಲ್ಲಿ ಬರುತ್ತಲ್ವ, ತಿನ್ನೋ ಟೈಮಲ್ಲಿ ಚೆನ್ನಾಗಿ ಅನಿಸೋದಿಲ್ಲ, ಅದಕ್ಕೆ ಸ್ವಲ್ಪ ಮಿಕ್ಸಿಗೆ ಹಾಕಿಬಿಟ್ಟು ಪುಡಿ ಮಾಡ್ಕೊತೀನಿ. ನೋಡಿ ಹೇಗಿದೆ ನೋಡಿ, ಸ್ವಲ್ಪ ಇಲೈಚಿದ ಮೇಲ್ಗಡೆ ಬಂದಿದೆ, ಅದು ತೆಗೆದುಬಿಡೋಣ. ಈಗ ನೋಡಿ, ಒಂಥರ ಘಮ ಅಂತೇಳಿ ಸ್ಮೆಲ್ ಬರ್ತಾಯಿದೆ. ಇದು ಸೋಂಪಿಂದು, ಆಮೇಲೆ ಇಲೈಚಿ ಪುಡಿ ಹಾಕಿದ್ದೀವಲ್ಲ, ಇಲೈಚಿ ಹಾಕಿದಲ್ವ, ಅದರದ್ದು ಘಮ ಅಂತೇಳಿ ಸ್ಮೆಲ್ ಬರ್ತಾಯಿದೆ. ಈ ಪುಡಿ ನಾವೀಗ ನೋಡಿ ಇದರಲ್ಲಿ ಸ್ವಲ್ಪ ಹಾಕ್ತಾಯಿದ್ದೀನಿ. ನಾನೀಗ ಇಷ್ಟು ಹಾಕೋತಾ ಇದ್ದೀನಿ, ಸ್ವಲ್ಪ ಹಾಕೋತಾ ಇದ್ದೆ ನಾನು, ಸ್ವಲ್ಪ ಉಳಿತಾ ಇದೆ ನನಗೆ. ಇದರಲ್ಲಿ ಈ ಥರ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಹೋಗಬೇಕು ನಾವು. ನೋಡಿ, ಸೋಪಿಂದು ಮತ್ತು ಇಲೈಚಿದು ಘಮ ಅಂತ ಒಂಥರ ಸ್ಮೆಲ್ ಬರ್ತಾಯಿದೆ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಮಾದ್ಲಿ ಜೊತೆಗೆ ನಾನೀಗ ಮಾವಿನ ರಸ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ಮಾವಿನ ರಸ ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ.
ಹುಳಿ ಹುಳಿ ರುಚಿ ರುಚಿ ಈ ಥರ ಎಲ್ಲ ಬರುತ್ತೆ. ನಾನು ಸ್ವಲ್ಪ ಮಾವಿನ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ತೋರ್ಸೋಕ್ಕೋಸ್ಕರ ಮತ್ತೆ ನಾನು ತೊಗೊಳ್ತಾ ಇದ್ದೀನಿ ಇಲ್ಲಿ ನೋಡಿ. ಇದನ್ನು ಈ ಥರ ಜ್ಯೂಸ್ ಥರ ಮಾಡ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕೋಣ ಫಸ್ಟು ನೋಡಿ. ನಾನು 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ಈ ಥರ ಇಷ್ಟೊಂದಾಗಿದೆ ನನಗೀಗ ನೋಡಿ. ಈ ಥರ ಆಗಿದೆ. ನಾನೀಗ ಮಿಕ್ಸಿಗೆ ಹಾಕಿದ್ದೀನಿ. ಇದನ್ನು ಈಗ ಜ್ಯೂಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಜ್ಯೂಸ್ ಥರ ಆಗಿದೆ. ಗೊತ್ತು ಕಾಣಿಸ್ತಾ ಇದೆ ಅಲ್ವಾ? ಜ್ಯೂಸ್ ಥರ ಆಗಿದೆ ಇದು. ಇದಕ್ಕೆ ನಾನು ಸ್ವಲ್ಪ ಉಪ್ಪು, ಇದಕ್ಕೆ ನಾನು ಟೇಸ್ಟಿಗೆ ತಕ್ಕಷ್ಟೇ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ನೋಡಿ ಇಷ್ಟೇ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈ ಥರ ಮಾವಿನ ರಸ ಈ ಥರ ಆಗಿದೆ. ಮಾವಿನ ರಸ ಜೊತೆಗೆ ಇದು ಕಲಿಸ್ಬಿಟ್ಟು ನೀವು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ತೊಗೊಂಡ್ಬಿಟ್ಟು ಈ ಥರ ಎಲ್ಲ ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀವು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಾರಿ ಮನೆಗೆ ಟ್ರೈ ಮಾಡಿ ನೋಡಿ. ಈಗ ಮಾವಿನ ಸೀಸನ್ ಬಂದಿದೆ. ಫ್ರೆಶ್ ಆಗಿ ಮಾವಿನ ಹಣ್ಣು ಸಿಗ್ತದೆ ನಿಮಗೆ. ಅದರ ಜೊತೆಗೆ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಹೆಲ್ದಿನೂ ಆಗಿದೆ. ಮಕ್ಕಳಿಗೆ ತುಂಬ ಇಷ್ಟನೂ ಆಗುತ್ತೆ. ದೊಡ್ಡವ್ರಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ಇದು ಹೆಲ್ದಿ ಫುಡ್ ಕೂಡ ಇದೆ. ಮಕ್ಕಳಿಗೆ ತಿನ್ನಿಸೋದ್ರಿಂದ ಮಕ್ಕಳ ಒಂದು ಹೈಟು ಕೂಡ ಈ ಬೆಲ್ಲ ಮತ್ತು ಸೋಂಪು ಕಸಕಸಿ ಇರೋದ್ರಿಂದ ನಿದ್ದೆನೂ ಚೆನ್ನಾಗಿ ಬರುತ್ತೆ. ಆಮೇಲೆ ಮಕ್ಕಳಿಗೆ ಹೈಟ್ ಕೂಡ ಬರುತ್ತೆ ಅವರಿಗೆ ಬೆಲ್ಲ ತಿನ್ನಿಸೋದ್ರಿಂದ, ಜಾಸ್ತಿ ಬೆಲ್ಲ ತಿನ್ನಿಸೋದ್ರಿಂದ. ಇದು ನೋಡಿ ಈ ಥರ ತಿನ್ಬೋದು. ಇಲ್ಲ ಅಂದರೆ ಈ ಥರ ನೋಡಿ, ಮಾವಿನ ಜ್ಯೂಸ್ ಯಾರಿಗೆ ಇಷ್ಟ ಆಗಲಿಲ್ಲ ಅಂದರೆ ಹಾಲು ತೊಗೊಂಡಿದ್ದೇನೆ ನಾನು ನೋಡಿ. ಬಿಸಿ ಬಿಸಿ ಹಾಲಿದೆ. ಇದು ಬಿಸಿಯಾಗಿರಿದೆ ಹಾಲಿದೆ. ಇದರಲ್ಲಿ ನೀವು ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿಬಿಟ್ಟು ಈ ತುಪ್ಪ ಜೊತೆಗೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಈ ಹಾಲಲ್ಲಿ ಸ್ವಲ್ಪ ನೀವು ಬೆಲ್ಲನೂ ಸಕ್ಕರೆನೂ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಹಾಕಿಬಿಟ್ಟು ಇದ್ರ ಜೊತೆಗೆ ನೀವು ಇಲ್ಲಿ ನೋಡಿ ತುಪ್ಪ, ಹಾಲು ಮತ್ತು ಮಾದ್ಲಿ ಜೊತೆಗೆ ತಿಂದರೆ ಇನ್ನೂ ಟೇಸ್ಟಾಗಿರುತ್ತೆ. ಇಲ್ಲಾಂದರೆ ಮಾವಿನ ರಸ ಮತ್ತು ಮಾದ್ಲಿ ತಿಂದರೆ ಇನ್ನೂ ಟೇಸ್ಟಾಗಿರುತ್ತೆ. ಈ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಪ್ಲೀಸ್.